ಎಲ್ರಿಗೂ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಆರಾಮಾಗಿದ್ದೀನಿ. ಐ ಹೋಪ್ ನೀವು ಕೂಡ ಆರಾಮಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಈಗ ಬಂದು 2 ಗಂಟೆ ಆಗಿದೆ. ಏನು ವಿಡಿಯೋ ಮಾಡ್ತಾ ಇದ್ದೀನಿ ಅಂತಂದರೆ, ನಾನು ಆನ್ಲೈನಲ್ಲಿ ಕೆಲವೊಂದು ಪ್ರಾಡಕ್ಟ್ನ ಒಂದು ಸೆಟ್ನ ಆರ್ಡರ್ ಮಾಡಿದ್ದೆ. ಅದು ಬಂದಿತ್ತು, ಅದನ್ನು ತೋರಿಸೋಣ ಅಂತ ಅಂದ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ. ಮತ್ತು ಒಂದು ಸ್ಯಾರಿನ ತೋರಿಸೋಣ ಅಂತ ಅಂದ್ಕೊಂಡು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿ. ಎಲ್ಲರೂ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದೀರಾ. ಅಂದರೆ ನಾನು ಏನೇ ಒಂದು ಕ್ವಶನ್ ಕೇಳಿ ಅಂತಾನೆ ಹಾಕಿರ್ಬೋದು, ಅಥವಾ ಬೇರೆ ಯಾವುದೇ ಒಂದು ವಿಡಿಯೋನ ಹಾಕಿದ್ರು ಕೂಡ ಸಪೋರ್ಟ್ ಮಾಡ್ತಾ ಇದ್ದೀರಾ. ದಯವಿಟ್ಟು ಹೀಗೆ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ. ಆ್ಯಂಡ್ ಡೈಲಿ ವಿಡಿಯೋನ ಮಾಡೋದಕ್ಕೆ ನನಗೂ ಕೂಡ ಪಾಸಿಟಿವ್ ಎನರ್ಜಿ ಬಂದಂಗೆ ಆಗುತ್ತೆ. ಓಕೆನಾ? ಸೊ ಲೇಟ್ ಮಾಡೋದು ಬೇಡ. ಇವಾಗ ನಾನು ಯಾವುದನ್ನು ಆರ್ಡರ್ ಮಾಡಿ ತರಿಸ್ಕೊಂಡಿದ್ದೀನಿ ಅನ್ನೋದನ್ನು ತೋರಿಸ್ತೀನಿ. ಇದು ನನ್ನ ಸೀಮಂತದ ಏನು ಫಂಕ್ಷನ್ ಇದೆ ಅದಕ್ಕೆ ಅಂತ ತರಿಸ್ಕೊಂಡಿರೋದು. ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ನೋಡೋಣ, ತೋರಿಸ್ತೀನಿ ಇವಾಗ. ಮತ್ತು ಇನ್ನೊಂದು, ನಾನು ಹೋದ ವ್ಲಾಗಲ್ಲಿ ಹೇಳಿದ್ದೆ, ನಮ್ಮ ಹಸ್ಬೆಂಡ್ ಜೊತೆ ಜಾಸ್ತಿ ವಿಡಿಯೋನ ಮಾಡೋಕ್ಕಾಗಲ್ಲ, ಏಕೆಂದರೆ ಅವರು ಡ್ಯೂಟಿಲಿರ್ತಾರೆ ಮತ್ತು ಅವ್ರು ಬಂದಾಗ ಫ್ರೀ ಇರಲ್ಲ, ಅಲ್ಲಿ ಇಲ್ಲಿ ಹೋಗ್ತಾ ಇರ್ತಾರೆ. ಹಾಗಾಗಿ ನಾನು ವಿಡಿಯೋ ಮಾಡೋಕ್ಕಾಗಲ್ಲ ಅಂತ. ಅದಕ್ಕೇ ನಂದು ಆ ವಿಡಿಯೋಗೆ ಯಾರೋ ಕಮೆಂಟ್ ಮಾಡಿದರು. ಅಂದರೆ ಅದು ಕಮೆಂಟ್ ಹೆಂಗಿತ್ತು ಅಂತಂದರೆ, ನಾನೇನೇ ಬೇಕು ಅಂತಾನೆ ಅವ್ರ ಜೊತೆ ವಿಡಿಯೋ ಮಾಡಲ್ವೇನೋ ಅನ್ನೋ ಥರ ಬಂದಿತ್ತು ಕಮೆಂಟು. ಬಟ್ ನಾನು ಅದನ್ನು ಡಿಲೀಟ್ ಮಾಡಿದ್ದೀನಿ, ಕಮೆಂಟನ್ನು ಬಿಟ್ಟಿಲ್ಲ. ಹೇಳ್ತೀನಿ ಇವಾಗ. ನಮಗೆ ಅಟ್ ಪ್ರೆಸೆಂಟ್ ನಮ್ಮನೆ ಪ್ರಾಬ್ಲಮ್ ಏನಿರುತ್ತೆ, ನಮ್ಮ ಸಿಚುವೇಶನ್ ಏನಿರುತ್ತೆ, ಅದು ನಮಗೆ ಮಾತ್ರ ಗೊತ್ತಿರುತ್ತಲ್ವ. ಸೊ ಬ್ಯಾಡಾಗಿ ಕಮೆಂಟ್ ಮಾಡೋರಿಗೆ, ಅಥವಾ ಬೇಡ್ದೇನೆ ಏನೋ ಒಂದು ವಿಚಾರಕ್ಕೆ ಕಮೆಂಟ್ ಮಾಡೋರ್ಗೆ, ಅವ್ರಿಗೆ ಏನಂದರೆ ಏನೂ ಗೊತ್ತಿರಲ್ಲ. ನಮ್ಮನೆ ಏನು ನಡೀತಾ ಇರುತ್ತೆ, ನಮ್ದು ಏನಿರುತ್ತೆ, ಪರ್ಸ್ನಲ್ ಲೈಫ್ ನಾವು ಹೇಗಿರ್ತೀವಿ ಅನ್ನೋದು ನಮಗೆ ಮಾತ್ರನೇ ಗೊತ್ತಿರುತ್ತೆ. ಮತ್ತು ಅವ್ರು ಬಂದಾಗ ಏನೇನೆಲ್ಲ ಕೆಲಸ ಇರುತ್ತೆ, ಏನು ವರ್ಕ್ ಇರುತ್ತೆ, ಅದನ್ನೆಲ್ಲ ನಿಮ್ಗೆ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ. ಆ್ಯಂಡ್ ನಿಮ್ಗೆ ಅದು ಗೊತ್ತೂ ಇರಲ್ಲ. ಸೊ ಹಾಗಾಗಿ ಏನೂ ಗೊತ್ತಿಲ್ಲದೆ ಒಬ್ರ ಬಗ್ಗೆ ಕಮೆಂಟ್ ಮಾಡಬೇಡಿ. ಒಬ್ರಿಗೆ ನಿಮ್ಗೆ ಏನಾದ್ರು ಪೂರ್ತಿ ವಿಚಾರ ಗೊತ್ತಿದ್ರೆ ಮಾತ್ರ ಕಮೆಂಟ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾರಿಗಾದ್ರೂ ಅಷ್ಟೇ. ನಾನು ಬ್ಯಾಡ್ ಕಮೆಂಟ್ ಮಾಡೋರಿಗೆ ನಿಮ್ಗೆಲ್ಲರಿಗೂ ಗೊತ್ತು, ಆನ್ಸರೂ ಮಾಡಲ್ಲ, ಸುಮ್ಮನೆ ಟೈಮ್ ವೇಸ್ಟು. ಬಟ್ ಇದೇನಂದರೆ, ಬೇಕು ಅಂತ ನಾನೇನೇ ವಿಡಿಯೋ ಮಾಡಲ್ವೇನೋ ಅನ್ನೋ ಥರ ಇತ್ತು, ಅದಕ್ಕೇ ಕಮೆಂಟ್ ಮಾಡ್ತಾ ಇರೋದು. ಸೊ ನಮ್ಮ ಸಿಚುವೇಶನ್ ಏನಿದೆ, ನಮ್ಮ ಪ್ರಾಬ್ಲಮ್ ಏನಿರುತ್ತೆ ಅಂತ ನಮಗೆ ಮಾತ್ರನೇ ಗೊತ್ತಿರುತ್ತೆ ಅಲ್ವಾ, ನಿಮಗೆ ಗೊತ್ತಿರಲ್ಲ. ಸೊ ದಯವಿಟ್ಟು ಅದನ್ನೆಲ್ಲ ತಿಳ್ಕೊಳ್ದೆ ಕಮೆಂಟ್ ಮಾಡೋದಕ್ಕೆ ಹೋಗಬೇಡಿ ಅಂತ. ಯಾರಿಗೂ ಅವರು ಪೂರ್ತಿ ವಿಚಾರ, ಅಂದರೆ ಒಬ್ಬರ ಬಗ್ಗೆ ಪೂರ್ತಿ ವಿಚಾರ ಗೊತ್ತಿಲ್ಲದೆ ಯಾರೂ ಕೂಡ ಕಮೆಂಟ್ ಮಾಡಬೇಡಿ ಅಂತ ಹೇಳ್ತೀನಿ. ಓಕೆನಾ? ಇವಾಗ ಅದ್ರ ಬಗ್ಗೆ ಮಾತಾಡಿ ಟೈಮ್ ವೇಸ್ಟ್ ಮಾಡೋದು ಬೇಡ. ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ, ಅಂದರೆ ತೋರಿಸ್ತೀನಿ. ಅದನ್ನು ಫಸ್ಟು ಸ್ಯಾರಿನ ತೋರಿಸ್ಬಿಡ್ತೀನಿ. ಇದು ಆ್ಯಕ್ಚುಲಿ ನಾನು ಸೀಮಂತಕ್ಕೆ ನಮ್ಮದು ಏನಿದೆ ಆವಾಗ ಪರ್ಚೇಸ್ ಮಾಡೋಕ್ಕೆ ಹೋಗಿದ್ನಲ್ಲ, ಆವಾಗ ತಗೊಂಡಿರೋದು. ಅಂದರೆ ನನ್ನ ಹಸ್ಬೆಂಡ್ ಇದ್ದಾರಲ್ಲ, ಅವ್ರ ಅಕ್ಕ ಕೊಡಿಸಿರೋ ಅಂಥದ್ದು ಇದು ಸ್ಯಾರಿ. ಇದನ್ನು ತೋರಿಸೋಣ ಅಂತ ಅಂದ್ಕೊಂಡೆ, ಅವತ್ತು ತೋರ್ಸೋಕ್ಕಾಗಲಿಲ್ಲ. ಅದು ತೊಗೊತಾ ಇರ್ಬೇಕಾದ್ರೆ ವೀಡಿಯೋ ಅದು ಕ್ಲಿಪ್ಪಿಂಗ್ ಹಾಕಿದ್ದೀನಿ ಅಂತ ಅನಿಸುತ್ತೆ, ಬಟ್ ಇದೆ ಅಂತ ಗೊತ್ತಿರಲಿಲ್ಲ. ಒಂದು ನಿಮಿಷ, ಅದಕ್ಕೇ ಇವಾಗ ತೋರಿಸೋಣ ಅಂತ ಅಂದ್ಕೊಂಡೆ. ಹೇಗಿದೆ ಅಂತ ಕಮೆಂಟ್ ಮಾಡಿ, ನಿಮಗೆಲ್ಲರಿಗೂ ಇಷ್ಟ ಆಯಿತಾ ಅಂತ. ಇದು ಫುಲ್ಲು ದೊಡ್ಡ ಬಾರ್ಡರ್ ಇದೆ. ನನಗೆ ಇದೇನೋ ಒಂಥರ ನೋಡಿದ ತಕ್ಷಣ ಇಷ್ಟ ಆಯಿತು, ಚೆನ್ನಾಗಿದೆ ಅಂತ ಅನ್ನಿಸ್ತು. ಹಾಗಾಗಿ ತೊಗೊಂಡೆ. ಆ್ಯಕ್ಚುಲಿ ಚೆನ್ನಾಗಿದೆ. ಇದು ಬ್ಲೌಸ್ ಪೀಸ್ ಆಗಿರ್ಬೋದು, ಮತ್ತು ಇದು ಬಾರ್ಡರ್ ಕೂಡ ಆಗಿರ್ಬೋದು, ಎಲ್ಲ ಕೂಡ ತುಂಬಾ ಚೆನ್ನಾಗಿದೆ. ಸ್ಯಾರಿ ಕಲ್ಲರು ಅಂದರೆ ನಿಮಗೆ ವೀಡಿಯೋದಲ್ಲಿ ಸ್ವಲ್ಪ ಡಾರ್ಕ್ ಅಂತ ಅನ್ನಿಸ್ತಾ ಇರ್ಬೋದು, ಇಷ್ಟೊಂದು ಡಾರ್ಕ್ ಏನಿಲ್ಲ ಸ್ಯಾರಿ. ಬಟ್ ಸ್ವಲ್ಪ ಸಿಂಪಲ್ ಫಂಕ್ಷನ್ಗಳಿಗೆ ವೇರ್ ಮಾಡೋದಕ್ಕೆಲ್ಲ ತುಂಬಾ ಚೆನ್ನಾಗಿದೆ. ಇದೊಂದು ಸ್ಯಾರಿನ ತೋರಿಸೋಣ ಅಂತ ಅಂದ್ಕೊಂಡೆ, ಅವತ್ತು ಮರ್ತು ಬಿಟ್ಟಿದ್ದೆ. ಹಾಗಾಗಿ ಇವಾಗ ಅದನ್ನು ತೋರಿಸ್ದೆ. ನೆಕ್ಸ್ಟು ನಾನು ಏನು ಆರ್ಡರ್ ಮಾಡಿದೆ ಅಂತ ತೋರಿಸ್ತೀನಿ. ಒಂದು ನಿಮಿಷ. ಇದು ಆ್ಯಕ್ಚುಲಿ ಮೊನ್ನೆನೇ ಬಂದಿತ್ತು, ಬಟ್ ಇವಾಗ ನಾನು ಓಪನ್ ಮಾಡಿರೋ ಇದು ಬಂದು ಒಂದು ಸೆಟ್ಟನ್ನು ಆರ್ಡರ್ ಮಾಡಿದ್ದೆ. ಬಟ್ ನಾನು ಇಷ್ಟು ಚೆನ್ನಾಗಿ ಬರುತ್ತೆ ಅಂತಲೇ ಅಂದ್ಕೊಂಡಿರಲಿಲ್ಲ. ಏನೋ ಡೌಟಲ್ಲಿ, ಅಂದರೆ ರಿವ್ಯೂ ನೋಡೇ ಆರ್ಡರ್ ಮಾಡೋದು ನಾನು. ಬಟ್ ಆದ್ರೂ ಹೆಂಗೆ ಬರುತ್ತೋ ಏನೋ ಅನ್ನೋದು ಇದ್ದೇ ಇರುತ್ತಲ್ವ. ಅದು ಯಾವುದೇ ಒಂದು ಆರ್ಡರ್ ಮಾಡಿದ್ರು ಅಷ್ಟೇ ಅಲ್ವಾ, ಇವಾಗ ಬರುತ್ತೋ ಚೆನ್ನಾಗಿ ಬರುತ್ತೋ ಇಲ್ವಾ, ಹೆಂಗೆ ಬರುತ್ತೋ ಅಂತ. ಬಟ್ ತುಂಬಾ ಚೆನ್ನಾಗಿ ಬಂದಿದೆ. ನಾನು ಅಂದ್ಕೊಂಡಿರೋದಕ್ಕಿಂತ ಇನ್ನೂ 100%, 200% ಚೆನ್ನಾಗಿ ಬಂದಿದೆ.
ನೋಡಿ ಇದು ಬಂದು ಒಂದು ಚೋಕರ್ ಥರ ಇದೆ ಇದು, ಮತ್ತು ಇದು ಬಂದು ಲಾಂಗ್ ಸರ. ಓಪನ್ ಮಾಡಿ ತೋರಿಸ್ತೀನಿ. ಏನಂದರೆ ಆನ್ಲೈನಲ್ಲಿ ತೊಗೊಬೋದು, ಬಟ್ ಎಲ್ಲವೂ ಇಷ್ಟೇ ಚೆನ್ನಾಗಿ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ, ಬಟ್ ಎಲ್ಲವೂ ಬೆಸ್ಟಾಗಿ ಬರುತ್ತೆ ಅಂತಲೂ ಹೇಳೋಕ್ಕಾಗಲ್ಲ. ನನಗೆ ಆಲ್ಮೋಸ್ಟ್ ಯಾವ ಹಂಗೆಲ್ಲ ಏನು ಬಂದಿಲ್ಲ, ತುಂಬಾ ಚೆನ್ನಾಗಿ ಬಂದಿದೆ ನೋಡಿ. ನಾನು ಇದನ್ನು ಒಂದು ಸೀಮಂತಕ್ಕೆ ವೇರ್ ಮಾಡೋಣ ಅಂತ ತೊಗೊಂಡಿದ್ದೀನಿ, ಎಲ್ಲರಿಗೂ ಕಾಣಿಸ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ಥರ ಗೋಲ್ಡಲ್ಲೂ ಕೂಡ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ. ನಿಮಿಷ ಗೈಸ್ ಹಾಕ್ಕೊಂಡು ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ. ಎರಡೂ ಫಸ್ಟ್ ತೋರಿಸ್ತಿರ್ತೀನಿ, ಆಮೇಲೆ ವೇರ್ ಮಾಡಿ ತೋರಿಸ್ತೀನಿ. ಇದು ಹೊರಗಡೆ ಒಂದೊಂದು ಸಲ ಬಿಸಿಲು ಬರುತ್ತೆ, ಒಂದೊಂದು ಸಲ ನೆರಳಾಗ್ತಾ ಇರುತ್ತೆ, ಹಾಗಾಗಿ ಸ್ವಲ್ಪ ವೀಡಿಯೋ ನಮಗೆ ಕರೆಕ್ಟಾಗಿ ವೀಡಿಯೋದಲ್ಲಿ ಕಾಣಿಸ್ತಾ ಇಲ್ಲ ಅಂತ ಅನಿಸುತ್ತೆ. ನೋಡಿ ಇದು ನನಗಂತೂ ನೋಡಿದ ತಕ್ಷಣ ಈ ಪೆಂಡೆಂಟ್ ಎಲ್ಲ ಸಿಕ್ಕಾಬಟ್ಟೆ ಇಷ್ಟ ಆಯಿತು. ಸಕ್ಕತ್ತಾಗಿದೆ. ಅಂದರೆ ತುಂಬ ಗ್ರ್ಯಾಂಡಾಗೂ ಕಾಣಿಸಲ್ಲ, ಇಲ್ಲ ತುಂಬ ಸಿಂಪಲ್ಲಾಗೂ ಕಾಣಿಸಲ್ಲ. ತುಂಬ ಸಿಂಪಲ್ಲಾಗಿ ರೆಡಿ ಆಗಬೇಕು ಅಂತ ಅಂದ್ಕೊಂಡಿರ್ತೀವಲ್ವ, ಈಗ ತುಂಬ ಓವರ್ ಮೇಕಪ್ ಎಲ್ಲ ಬೇಡ ಅಂತ ಅಂದ್ಕೊಂಡಿರ್ತೀವಲ್ವ, ಆವಾಗ ಹಾಕ್ಕೊಳ್ಳಿಕ್ಕೆ ಅಂತೂ ತುಂಬಾ ಚೆನ್ನಾಗಿರುತ್ತೆ ಇದು. ಮತ್ತು ನನಗೆ ಈ ಎರಡಕ್ಕಿಂತ ಈ ಇಯರಿಂಗ್ಸ್ ಅಂತೂ ತುಂಬಾ ಇಷ್ಟ ಆಯಿತು, ಸಿಕ್ಕಾಬಟ್ಟೆ ಇಷ್ಟ ಆಗಿದೆ ಅಂತಂದರೆ ಇಯರಿಂಗ್ಸ್. ಇದಂತೂ ನಾನು ಅಂದ್ಕೊಂಡಿದ್ದಕ್ಕಿಂತ ಸಕ್ಕತ್ತಾಗಿ ಬಂದಿದೆ ನೋಡಿ. ನಿಮ್ಗೆ ಯಾರಿಗಾದ್ರೂ ಈ ಥರ ಸೆಟ್ಟು ಯಾವುದಾದ್ರೂ ಬೇಕು ಅಂತಂದರೆ, ನಾನು ಲಿಂಕ್ ಬೇಕು ಅಂತಂದರೆ ಲಿಂಕ್ ಹಾಕ್ತೀನಿ, ಕಮೆಂಟ್ ಮಾಡಿ ಯಾರಿಗಾದ್ರೂ ಬೇಕು ಅಂತ ಅಂದರೆ. ನೋಡಿ ಇಯರಿಂಗ್ ಇದು ಗೋಲ್ಡ್ ಇರೋದ್ರಿಂದ ನನಗೆ ಆ್ಯಕ್ಚುಲಿ ಇದು ಮಾಮೂಲಿ ಸ್ಟೋನ್ ಬರುತ್ತಲ್ಲ, ಅದಕ್ಕಿಂತ ಈ ಥರ ಗೋಲ್ಡಲ್ಲಿ ಈ ಥರ ಜುಮ್ಕಿ ಈ ಥರ ಇದ್ದರೆ ಸಿಕ್ಕಾಬಿಟ್ಟೆ ಇಷ್ಟ ಆಗುತ್ತೆ ನನಗೆ. ಹಾಗೆ ಬಂದಿದೆ ನನಗಂತೂ. ಈ ಸರದಕ್ಕಿಂತ ಈ ಇಯರಿಂಗ್ ನೋಡೇ ತುಂಬಾ ಖುಷಿಯಾದೆ, ಅಷ್ಟು ಚೆನ್ನಾಗಿ ಬಂದಿದೆ. ನಾನು ಆಲ್ಮೋಸ್ಟ್ ಮೀಶೋದಲ್ಲೇ ಮಾಡೋದು, ನಿಮಗೆ ಸಾಕಷ್ಟು ಸಲ ಹೇಳಿದ್ದೀನಿ. ಫ್ಲಿಪ್ಕಾರ್ಟ್ ಅದನ್ನೆಲ್ಲ ಅಷ್ಟು ಯೂಸ್ ಮಾಡಲ್ಲ, ಬಟ್ ಮೀಶೋದಲ್ಲಿ ನನಗೆ ಯಾವುದೂ ಅಷ್ಟು ಕ್ವಾಲಿಟಿ ಅಂತ ಯಾವುದೂ ಬಂದಿಲ್ಲ. ಇದನ್ನು ವೇರ್ ಮಾಡಿ ಹೇಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ಇವಾಗಲೇ ಹಾಕ್ಕೊತಾ ಇದ್ದೀನಿ, ಅವತ್ತು ಹಾಕ್ಕೊಬೇಕು. ಇದು ಬಂದು ಆ್ಯಕ್ಚುಲಿ ಈ ಡ್ರೆಸ್ಸಿಗೆ ಇದು ಮ್ಯಾಚ್ ಆಗಲ್ಲ, ಬಟ್ ನಿಮಗೆ ತೋರಿಸ್ಬೇಕು ಅಂತ ಹಾಕ್ತಾಯಿದ್ದೀನಿ. ಏಕೆಂದರೆ ಯಾವುದು ಸೆಟ್ಟು ಯಾವ ಸ್ಯಾರಿ ಅಥವಾ ಯಾವ ಡ್ರೆಸ್ಸಿಗೆ ಮ್ಯಾಚ್ ಆಗಬೇಕು ಅದಕ್ಕೇ ಮ್ಯಾಚ್ ಆಗೋದು, ಆವಾಗಲೇ ಚೆನ್ನಾಗಿ ಕಾಣಿಸೋದು. ಇದು ಸ್ವಲ್ಪ ಇನ್ನೂ ಸ್ವಲ್ಪ ಮೇಲೆ ಹಾಕಿದ್ರೂ ಚೆನ್ನಾಗಿರುತ್ತೆ. ನಾನಿವಾಗ ಸದ್ಯಕ್ಕೆ ಇವಾಗ ಹಿಂಗೆ ಹಾಕ್ಕೊತಾ ಇದ್ದೀನಿ ನೋಡಿ. ಕಾಣಿಸುತ್ತೆ ಗೈಸ್.
ಚೆನ್ನಾಗಿ ಕಾಣಿಸ್ತಾ ಇದೆಯಾ? ನಿಮ್ಮೆಲ್ಲರಿಗೂ ಇಷ್ಟ ಆಯಿತಾ? ಮತ್ತು ಹೇಗಿದೆ ಅಂತ ಕಮೆಂಟ್ ಮಾಡಿ, ಕಮೆಂಟಲ್ಲಿ ತಿಳಿಸಿ. ನಿಮಗೂ ಯಾರಿಗಾದ್ರೂ ಈ ಥರ ಸೆಟ್ದು ಈ ಸೆಟ್ದು ಲಿಂಕ್ ಬೇಕು ಅಂತ ಅಂದರೆ ನಾನು ನನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಬೇಕಿದ್ದರೆ ಕಮೆಂಟಲ್ಲಿ ತಿಳಿಸಿ. ಲಿಂಕ್ ಬೇಕು ಅಂತಂದರೆ ಹಾಕ್ತೀನಿ. ಏಕೆಂದರೆ ಕೇಳಿದ್ರೆ ಹಾಕ್ಬೋದಲ್ವ, ನಾವೇ ಸುಮ್ಮನೆ ಯಾರೋ ಕೇಳದೆ ಲಿಂಕೆಲ್ಲ ಶೇರ್ ಮಾಡೋಕ್ಕಾಗಲ್ಲ. ಹಾಗಾಗಿ ನೋಡಿ, ಸಿಕ್ಕಾಬಟ್ಟೆ ಚೆನ್ನಾಗಿ ಕಾಣಿಸುತ್ತೆ ಗೈಸ್. ಇದನ್ನು ಸ್ಯಾರಿ ಹಾಕಿದಾಗ ಟ್ರೆಡಿಷನಲಾಗಿ ರೆಡಿ ಆಗ್ತೀವಲ್ವ, ಆವಾಗ ವೇರ್ ಮಾಡಿದ್ರೆ ಸೂಪರಾಗಿ ಕಾಣಿಸುತ್ತೆ. ನನಗಂತೂ ಸಿಕ್ಕಾಬಟ್ಟೆ ಇಷ್ಟ ಆಯಿತು. ಕ್ವಾಲಿಟಿನೂ ಅಷ್ಟೇ. ಅಂತಂದರೆ ಇವಾಗ ನಾವು ಗೋಲ್ಡಲ್ಲಿ ಮಾಡಿರ್ತೀವಿ, ಬಟ್ ಅದು ಒಂಥರ ಈ ಮೆಂತ್ಯ ಕಲರು ಬರುತ್ತೆ ಗೊತ್ತಾ, ಆ ಥರ ಇರೋದು ಇದು ಆ್ಯಕ್ಚುಲಿ. ಬಟ್ ಇನ್ನೊಂದು ವೈಟ್ ಥರ ಬರುತ್ತೆ ಅಂತಂದರೆ ಪ್ರಾಡಕ್ಟ್ ಮಿಸ್ ಆದರೆ ಅದೇ ಥರ ಬರುತ್ತೆ, ಬಟ್ ಆ ಕಲರ್ ಅಷ್ಟು ಚೆನ್ನಾಗಿರಲ್ಲ. ಇದು ತುಂಬಾ ಚೆನ್ನಾಗಿದೆ. ಹೇಗೆ ಕಾಣಿಸ್ತಿದೆ ಅಂತ ಕಮೆಂಟ್ ಮಾಡಿ. ಬಟ್ ನನ್ನ ಹತ್ರ ಈ ಥರ ಒಂದು ಇದು ಸೇರಿ 2 or 3 ಸೆಟ್ ಏನೋ ಇದೆ, 3 ಸೆಟ್ಸ್ ಇದೆ. ಬಟ್ ಇದು ನನಗೆ ಅದರಲ್ಲಿ ಬೆಸ್ಟ್ ಅಂತ ಅನಿಸಿರೋದು ಇದು ಇವಾಗ ಸದ್ಯಕ್ಕೆ. ಬಟ್ ನಾನು ಎಂಗೇಜ್ಮೆಂಟಲ್ಲಿ ಒಂದು ತೊಗೊಂಡಿದ್ದೆ, ಅದನ್ನು ಕೂಡ ಆನ್ಲೈನಲ್ಲೇ ತೊಗೊಂಡಿದ್ದು. ಬಟ್ ಅದೇನಷ್ಟು ಚೆನ್ನಾಗಿಲ್ಲ. ಚೆನ್ನಾಗಿಲ್ಲ ಅಂದರೆ ಸ್ವಲ್ಪ ಅದು ಇದು ಚಿಕ್ಕ ಅಂತ ಅನ್ನಿಸ್ತು, ಅಂದರೆ ಹಾಕ್ದಂಗೆ ಕಾಣಿಸ್ತಾ ಇರಲಿಲ್ಲ, ಆ ಥರ ಕಾಣಿಸ್ತಾ ಇತ್ತು. ಹಾಗಾಗಿ ಅದೇನಷ್ಟು ಚೆನ್ನಾಗಿರಲಿಲ್ಲ. ಎಲ್ಲ ತೊಗೊಂಡಿದ್ದು ಸ್ವಲ್ಪ ಚಿಕ್ಕ ಅಂತ ಅನ್ನಿಸ್ತಾ ಇತ್ತು ಸೆಟ್ಟು, ಹಾಗಾಗಿ ಅದೆಲ್ಲ ಏನಷ್ಟು ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ. ಬಟ್ ಇವಾಗ ಇದನ್ನು ತೊಗೊಂಡಿರೋದು ಇದು ಸಿಕ್ಕಾಬಟ್ಟೆ ಇಷ್ಟ ಆಯಿತು. ಆ್ಯಂಡ್ ತುಂಬಾ ಚೆನ್ನಾಗಿದೆ. ಅಷ್ಟೊಂದೇನು ಸಿಂಪಲ್ ಅಂತಲೂ ಅನಿಸಲ್ಲ, ಇಲ್ಲ ತುಂಬ ಗ್ರ್ಯಾಂಡಾಗಿ ಇರುತ್ತೆ ಅಂತಲೂ ಏನೂ ಅನಿಸಲ್ಲ. ಹುಡುಗಿರ್ಗಾದರೂ ಈ ಥರ ಜ್ಯುವೆಲ್ರಿ ಅಂತ ಅಂದರೆ ಎಲ್ಲರಿಗೂ ಇಷ್ಟ ಆಗುತ್ತೆ ಅಲ್ವಾ. ಏನೋ ಸಿಕ್ಬಿಡ್ತು ಅನ್ನೋ ಥರನೇ ಅಷ್ಟು ಖುಷಿ ಆಗುತ್ತೆ. ಇದು ಇಯರಿಂಗ್ಸ್. ಇದನ್ನು ಇವಾಗ ಮತ್ತೆ ಇದು ಹಾಕಿರೋ ಇಯರಿಂಗ್ಸ್ನ ಬಿಚ್ಚಿ ಅದನ್ನು ಮತ್ತೆ ಹಾಕ್ಕೊಳಕ್ಕಾಗಲ್ಲ, ಹಂಗಾಗಿ ಅದನ್ನು ಹಂಗೆ ತೋರಿಸ್ದೆ. ಮತ್ತು ಅದನ್ನು ಬಿಟ್ಟರೆ ಇನ್ನೊಂದು ಇದು ಪ್ರಾಡಕ್ಟನ್ನು ಆರ್ಡರ್ ಮಾಡಿದೆ. ಇದನ್ನು ನಾನು ಓಪನ್ ಮಾಡಿ ಕೂಡ ನೋಡಿಲ್ಲ, ಏನಂತ ತೋರಿಸ್ತೀನಿ ಒಂದು ನಿಮಿಷ ಇದೆ. ಇನ್ನೂ ಮಾಡಿದ್ದೀನಿ, ಬಟ್ ಅವೆಲ್ಲ ಅದು ಯಾವಾಗ ಬರುತ್ತೋ ಗೊತ್ತಿಲ್ಲ. ಇದೇನೆಂದರೆ ಇದನ್ನು ಮಾಡಿದೆ, ಏನಂದರೆ ವಾಲಿಗೆಲ್ಲ ಹಾಕೋ ಅಂಥದ್ದು. ಇದನ್ನು ಮಾಡಿದ್ದೆ. ಇದು ಕ್ವಾಲಿಟಿನೇ ಚೆನ್ನಾಗಿದೆ. ಇದೇನಕ್ಕೆ ಅಂತಂದರೆ ನಾನು ನಂದು ಫೋಟೋ ಫ್ರೇಮ್ ಎಲ್ಲ ಮಾಮೂಲಿ ಬರುತ್ತಲ್ಲ ಆ ಥರ ಹಾಕಿದ್ದೆ. ಬಟ್ ಅದೆಲ್ಲ ಗಮ್ಮು ಬಿಟ್ಟೋಗಿ ಎಲ್ಲ ಫೋಟೋನೇ ಸೈಡಲ್ಲಿ ಸ್ವಲ್ಪ ಹೊಡೆದೋಗ್ಬಿಟ್ಟಿದೆ ಫೋಟೋ ಫ್ರೇಮು. ಹಾಗಾಗಿ ಈ ಥರ ತೊಗೊಂಡ್ರೆ ಬೆಸ್ಟ್ ಅಂತ ಹೇಳ್ಬೋದು. ಏಕೆಂದರೆ ಇದು ತುಂಬಾ ಗಟ್ಟಿ ಇರುತ್ತೆ, ಇದು ಗೋಡೆನೇ ಕಿತ್ತು ಬರುತ್ತೆ. ಬಟ್ ಫೋಟೋ ಆ ಥರ ಏನೂ ಬೀಳಲ್ಲ. ಏಕೆಂದರೆ ನಮ್ಮ ಅಮ್ಮನ ಮನೇಲಿ ಈ ಥರನೇ ಹಾಕಿರೋದು. 1-2-3 ಇದಕ್ಕೆ ಹ್ಯಾಂಗ್ ಮಾಡಿದ್ದೀನಿ. ಅದೆಲ್ಲ ಈ ಥರ ಉಕ್ಕನ್ನೇ ಯೂಸ್ ಮಾಡಿ ಹಾಕಿರೋದು. ಅದು ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿರುತ್ತೆ ಇದು. ಬಟ್ ಆಮೇಲೆ ಬಾಳಿಕೆನೂ ಬರುತ್ತೆ. ಕ್ವಾಲಿಟಿ ಅನ್ನೋದಕ್ಕಿಂತ ಬಾಳಿಕೆ ಬರುತ್ತೆ. ಇವಾಗ ಏನಾದರೂ ಮಾಮೂಲಿ ಉಕ್ಕು ಥರ ಬರುತ್ತಲ್ಲ, ಆ ಥರ ಎಲ್ಲ ಏನಾದರೂ ಹಾಕ್ಕೊಂಡ್ರೆ ಬಿಡೋಗ್ಬಿಡುತ್ತೆ ಬೇಗ. ಇಲ್ಲ ಏನು ಇಟ್ಟಿರ್ತೀವಿ ಅದು ಐಟಮ್ ಹಾಳಾಗೋಗ್ಬಿಡುತ್ತೆ. ಹಾಗಾಗಿ ಈ ಥರ ಯೂಸ್ ಮಾಡಿದ್ರೆ ಕ್ವಾಲಿಟಿ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಇದು. ಬಟ್ ಆಮೇಲೆ ಫಿಟ್ಟಾಗಿ ಕೂತಿರುತ್ತೆ. ಹಾಗಾಗಿ ಈ ಥರ ತರಿಸಿದ್ದೀನಿ. ಅಂತಂದರೆ ಫೋಟೋ ಫ್ರೇಮ್ ಇದೆ, ಅದನ್ನು ಹಾಕಬೇಕು. ಹಾಗಾಗಿ ಇದನ್ನೊಂದು ತರಿಸಿದ್ದೆ. ಇದನ್ನು ಹಾಕಿಲ್ಲ, ಬಟ್ ಹಾಕಿಬಿಟ್ಟು ಮಾಡಬೇಕು. ಅಂದರೆ ನಾನು ಅಮ್ಮನ ಮನೆಯಲ್ಲಿ ಅಲ್ಲಿದ್ದಾಗ ಯೂಸ್ ಮಾಡಿದ್ದೀನಲ್ಲ, ಅಲ್ಲೆಲ್ಲ ಇದು ಕ್ವಾಲಿಟಿ ಚೆನ್ನಾಗಿರುತ್ತೆ ಅಂತ
ತರಿಸಿದೆ. ಓಕೆ ಗೈಸ್, ಇವತ್ತಿನ ವಿಡಿಯೋ ಇಷ್ಟೇ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಇನ್ನೂ ಯಾರೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ಕಿಪ್ ಮಾಡದೆ ಕೊನೆ ತನಕ ವಿಡಿಯೋನ ನೋಡಿ. ಥ್ಯಾಂಕ್ ಯು.